ಮಕ್ಕಳದ್ದು 10th and 12th ರಿಸಲ್ಟ್ ಬಂದಿದೆ. ಕೆಲವೊಂದು ಮನೆಗಳಲ್ಲಿ ತುಂಬಾ ಖುಷಿ ಇದ್ರೆ, ಕೆಲವೊಂದು ಮನೆಗಳಲ್ಲಿ ಪೇರೆಂಟ್ಸ್ ತುಂಬಾ ವರಿ ಮಾಡ್ಕೋತಾ ಇದ್ದಾರೆ, ಮಕ್ಕಳು ತುಂಬಾ ಭಯ ಪಡ್ತಾ ಇದ್ದಾರೆ. ಕೆಲವೊಂದು ಮಕ್ಕಳು ಮನೆಯಿಂದ ಹೊರಗಡೆ ಬರ್ಲಿಕ್ಕೂ ಕೂಡ ಯೋಚನೆ, ನಮ್ಮ ಮಕ್ಕಳಕ್ಕೆ ತುಂಬಾ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾರೆ, ನಾವೆಲ್ಲಿ ಫೇಲ್ಯೂರ್ ಆದ್ವಿ, ನಮ್ಮ ಮಕ್ಕಳಿಗೆ ನಾವು ಎಲ್ಲ ಫೆಸಿಲಿಟಿ ಕೊಟ್ಟಿದ್ವಲ್ವಾ, ಎಲ್ಲಿ ತಪ್ಪಾಯ್ತು, ನಮ್ಮ ಮಗುವಿನ ಭವಿಷ್ಯ ಏನು ಅಂತ ಕೆಲವೊಬ್ರು ಪೇರೆಂಟ್ಸ್ ವರಿ ಮಾಡ್ಕೊತಾ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳ ತಜ್ಞೆ ಆಗಿ ನಿಮಗೆ ಮಕ್ಕಳ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಪೇರೆಂಟ್ಸ್ ಆಗಿ ನೀವೇನೆಲ್ಲ ಮಾಡಬಹುದು, ಯಾವ ರೀತಿ ಈ ಒಂದು ಟಫ್ ಸಿಚುಯೇಷನ್ ಇಂದ ನೀವು ಹೊರಗಡೆ ಬರಬಹುದು ಅನ್ನೋದಕ್ಕೆ ಕೆಲವೊಂದು ಸಲಹೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಮ ಬದುಕಲ್ಲಿ ಹೊಸ ಭರವಸೆನೆ ಉಂಟು ಮಾಡುತ್ತೆ ಅಂತ ನಂಬ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಡೀಸೆಂಟ್ ಆಗಿರುವಂತಹ PUC ಕಾಲೇಜಲ್ಲಿ ಮಕ್ಕಳನ್ನ ಓದಿಸ್ಬೇಕು, ಒಂದು ಡೀಸೆಂಟ್ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ. ನನಗೆ ಗೊತ್ತು, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಏನಾದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಎಷ್ಟೊಂದು ಕಷ್ಟ ಆದ್ರೂ ಪರವಾಗಿಲ್ಲ ಈ ದುಡ್ಡನ್ನ ಕಟ್ಟಿ ಮಕ್ಕಳನ್ನ ಓದಿಸ್ತಿರ್ತಾರೆ. ಅವರಿಂದ ತುಂಬಾ ಹೋಪ್ಸ್ ಅನ್ನ ಇಟ್ಕೊಂಡಿರ್ತಾರೆ. ಯಾವಾಗ ಸ್ವಲ್ಪ ಆ ಒಂದು ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬರುತ್ತೆ, ಅವಾಗ ಪೇರೆಂಟ್ಸ್ ಹರ್ಟ್ ಆಗೋದು ತುಂಬಾ ಸಹಜವಾಗಿರುತ್ತೆ. ಆದ್ರೆ ಇಲ್ಲಿ ನೀವು ಸ್ವಲ್ಪ ಎಡವಿದ್ರು ಕೂಡ ಮಕ್ಕಳ ಎಂಟೈರ್ ಭವಿಷ್ಯನೇ ಬಿದ್ದೋಗುವಂತ ಚಾನ್ಸಸ್ ಇರುತ್ತೆ, ಮಕ್ಕಳು ನಿಮ್ಮಿಂದ ದೂರ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ 3 ನಿಮಿಷ ನಾನು ಏನ್ ಹೇಳ್ತೀನಿ ಅನ್ನೋದನ್ನ ಗಮನ ಕೊಡಿ. ಮೊದಲನೇದಾಗಿ ನಿಮ್ಮ ಮಕ್ಕಳಿಗೆ ಲೇಬಲ್ ಮಾಡಬೇಡಿ. ನೀನ್ ಫೇಲ್ಯೂರು, ನೀನ್ ಇವಾಗ ಏನು ಮಾರ್ಕ್ಸ್ ತೆಗ್ದಿಲ್ಲ, ನೀವು ಇನ್ನೇನ ಮಾಡ್ತೀಯೋ, ನೀನೇನು ಮಾಡಕ್ ಆಗಲ್ಲ ನಿನ್ ಕೈಯಿಂದ ಅಂತೇಳಿ ಮಕ್ಕಳಿಗೆ ನಾವು ಲೇಬಲ್ ಮಾಡಕ್ ಶುರು ಮಾಡ್ತೀವಿ. ಎರಡನೇದು, ಕಂಪ್ಯಾರಿಸನ್ ಮಾಡಕ್ ಶುರು ಮಾಡ್ತೀವಿ. ನೋಡು, ಅಕ್ಕಪಕ್ಕದ ಅವ್ರ ಮನೆಯವರು ಅವರು ಹಾಗೆ ಕಟ್ಟಿದ್ರು, ಅವರು ನಿನ್ ತರ ಕೋಚಿಂಗ್ ಕೊಡಿಸಿರ್ಲಿಲ್ಲ, ಆದ್ರೂ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ, ನಿನ್ ಜೊತೆಗೆ ಸ್ಕೂಲಿಗೆ ಹೋಗ್ತಿದ್ದ ಅವ್ನು ನೋಡು, ಯಾರೊಬ್ರು ರಿಲೇಟಿವ್ಸ್ ಕಾಲ್ ಮಾಡಿ ಹೇಳ್ತಾರೆ. ಅಂಡ್ ರಿಲೇಟಿವ್ಸ್ದು ಕೂಡ ಪ್ರೆಷರ್ ಇರುತ್ತೆ, ಇವ್ರ ಫ್ರೆಂಡ್ಸ್ದು ಕೂಡ ಪ್ರೆಷರ್ ಇರುತ್ತೆ. ನಿಮ್ ಮಗನ್ 10ನೇ ಕ್ಲಾಸ್ ಆಯ್ತಲ್ಲ, 10th ಆಯ್ತಲ್ಲ, ನಿಮ್ ಮಗನ್ PUC ಆಯ್ತಲ್ಲ, ಎಷ್ಟು ಬಂತು ಮಾರ್ಕ್ಸ್ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಅದು ಒಂದು ಪ್ರೆಷರ್ ನಿಮ್ ಮೇಲೆ ಇರುತ್ತೆ. ಆ ಪ್ರೆಷರ್ ಅನ್ನ ತೆಗೆದು ನಾವು ಮಕ್ಕಳ ಮೇಲೆ ಹಾಕ್ತಿವಿ, ಕಂಪೇರ್ ಮಾಡಕ್ ಶುರು ಮಾಡ್ತೀವಿ. ಇದರಿಂದ ಮಕ್ಕಳಿಗೆ ಸಟಲ್ ಆಗಿ ಏನೇನೆಲ್ಲ ಡ್ಯಾಮೇಜ್ ಮಾಡ್ತಿದೀವಿ ಅಂತಾನು ಕೂಡ ನಾವು ಯೋಚನೆ ಮಾಡಕ್ ಹೋಗಲ್ಲ. ಮೂರನೇದು, ಇಮ್ಮಿಡಿಯೇಟ್ ಆಗಿ ಎಮೋಷನಲಿ ರಿಯಾಕ್ಟ್ ಮಾಡ್ಬಿಡ್ತೀವಿ. ಸೊ ರಿಸಲ್ಟ್ ಬಂತ ನೋಡಿದ್ವಾ, ಇಮ್ಮಿಡಿಯೇಟ್ ಆಗಿ ಅವಾಗ್ಲೇ ಮಕ್ಕಳಿಗೆ ಭಯಕ್ ಶುರು ಮಾಡೋದು, ಮತ್ತೆ ಆ ಕಾನ್ಫಿಡೆನ್ಸ್ ಅನ್ನು ಕಂಪ್ಲೀಟ್ ಆಗಿ ಝೀರೋ ಮಾಡ್ತೀವಿ, ಅಥವಾ ನೆಗೆಟಿವ್ ಸಿಚುಯೇಷನ್ಸ್ಗೆ ಮಕ್ಕಳನ್ನ ತಂದ್ಬಿಡ್ತೀವಿ. ಇದರಿಂದ ಕೆಲವೊಂದ್ಸರಿ ಮಕ್ಕಳು ಮಾಡಬಾರ್ದಂತ ಅನಾಹುತಗಳನ್ನ ಮಾಡ್ಕೊಳಿಕ್ ಕೂಡ ಮುಂದಾಗ್ತಾರೆ. ಕೆಲವೊಂದ್ಸರಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಷನ್ ಮಾಡ್ಲಿಲ್ಲ ಅಂದ್ರೂ ಕೆಲವೊಂದು ಪೇರೆಂಟ್ಸ್ ಮಾತಾಡೋದನ್ನೇ ಬಿಟ್ಕೊಡ್ತಾರೆ, ಅಥವಾ ಅವನ ಬಗ್ಗೆ ಏನೋ ಅಂತಾನು ಕೇಳೋದಿಲ್ಲ, ಇಗ್ನೋರ್ ಮಾಡ್ತಾರೆ. ಇದು 2 ಸಿಚುಯೇಷನ್ ಕೂಡ ತುಂಬಾ ಡೇಂಜರ್ ಆಗಿರುತ್ತೆ. ನೋಡಿ, ಮಾರ್ಕ್ಸ್ ಅನ್ನೋಂಥದ್ದು ಬರೀ ಪೇಪರ್ ಅಲ್ಲಿ ಮಾತ್ರ ಇರುತ್ತೆ, ಅದು ಮುಂದೆ ಒಂದು ಮಕ್ಕಳ ಒಂದು ಭವಿಷ್ಯನೇ ಕೂಡ ನಿರ್ಧಾರ ಮಾಡುತ್ತೆ ಅಂತ ಏನೂ ಇಲ್ಲ. ಐನ್ಸ್ಟೀನ್ ಒಂದು ಮಾತು ಹೇಳ್ತಾರೆ, ಡೋಂಟ್ ಜಡ್ಜ್ ದ ಕೆಪಾಸಿಟಿ ಆಫ್ ಅ ಫಿಶ್ ಬೈ ಇಟ್ಸ್ ಎಬಿಲಿಟಿ ಟು ಕ್ಲೈಂಬ್ ಅ ಟ್ರೀ ಅಂತ. ಅಂದ್ರೆ ಒಂದು ಮೀನಿನ ಒಂದು ಕೆಪಾಸಿಟಿನ ಅದು ಎಷ್ಟು ಚೆನ್ನಾಗಿ ಮರ ಹತ್ತಬಲ್ಲದು ಶುರು ಮಾಡಿದ್ರೆ ಆಕ್ಚುಲಿ ಅದು ಫಿಶ್ ಕೂಡ ಒಂದು ಫೇಲ್ಯೂರೇ. ಬಗ್ಗೆ ಕೇಳ್ದಿರೋರು ಯಾರು ಇಲ್ಲ, ಅವರು ಡಿಗ್ರಿನೇ ಕಂಪ್ಲೀಟ್ ಮಾಡಿಲ್ಲ. ವಿರಾಟ್ ಕೊಹ್ಲಿ ಬಗ್ಗೆ ಕೇಳಿರ್ತೀರಾ, ಎಷ್ಟೊಂದ್ಸರಿ ದೀಪಿಕಾ ಪಡುಕೋಣ್ ಬಗ್ಗೆ ಗೊತ್ತು, ಶಾರುಖ್ ಖಾನ್ ಬಗ್ಗೆ ಕೇಳಿರ್ತಾರೆ. ಈ ತರ ಮಹಾನ್ ವ್ಯಕ್ತಿಗಳು, ಎಷ್ಟೊಂದು ಸಂಗೀತಗಾರರು ಅಥವಾ ಎಷ್ಟೊಂದು ಬೇರೆ ಬೇರೆ ಘಟ್ಟದಲ್ಲಿ ಇರುವಂತವ್ರು, ಎಷ್ಟೊಂದು ಜನ ಇವನ್ ನಮ್ಮ ಫೀಲ್ಡ್ ಅಲ್ಲೂ ನಾವು ನೋಡ್ತಾ ಇರ್ತೀವಿ. ಡಾಕ್ಟರ್ಸ್ ಆಗಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಟಾಪರ್ಸೇ ಇದ್ದೀವಿ ಅಂತ ಏನೂ ಅಲ್ಲ. ಆದ್ರೆ ಘಟ್ಟದಲ್ಲಿ ಮಕ್ಕಳು ಏನೋ ಒಂದು ಸ್ವಲ್ಪ ಕಡಿಮೆ ತಗೊಂಡ್ಬಿಟ್ರು ಅಂದ ತಕ್ಷಣ ಜೀವನದಲ್ಲೇ ಫೇಲ್ಯೂರ್ ಅಂತಾನೂ ಏನೂ ಇಲ್ಲ. ನೀವು ಫಸ್ಟ್ ರ್ಯಾಂಕ್ ರಾಜು ಮೂವಿ ನೋಡೇ ಇರ್ತೀರಾ. ಚೆನ್ನಾಗಿ ಮಾರ್ಕ್ಸ್ ತೆಗೆದ್ಬಿಟ್ರು, 98% ತೆಗೆದ್ರು ಅಂತ ಹೇಳಿದ ತಕ್ಷಣ ಅವರೆಲ್ಲ ಸಕ್ಸಸ್ಫುಲ್ ಅಂತ ಏನಿಲ್ಲ. ನಮ್ಮ ಟೈಮಲ್ಲಿ ಕೂಡ ತುಂಬಾ ಟಾಪರ್ಸ್ ಇದ್ದವರು ಇವತ್ತು ನಾವು ಅವರಿಗೆ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಆಕ್ಚುಲಿ ಚೆನ್ನಾಗಿ ಮಾರ್ಕ್ಸ್ ತೆಗದೇ ಇರೋರು ಕೂಡ ಇವತ್ತು ಚೆನ್ನಾಗಿ ಲೈಫಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಅದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಕೂಡ ನಿಮ್ಮ ಮಕ್ಕಳನ್ನ ಜಡ್ಜ್ ಮಾಡಬೇಡಿ. ಬರೀ ನಿಮ್ಮ ಆಯಾಮದಲ್ಲಿ ಮಾತ್ರ ಅಲ್ಲ, ಮಗುವಿನ ಮನಸ್ಸಲ್ಲೂ ಏನೇನೆಲ್ಲ ನಡೀತಿರ್ಬೋದು. ಮಗುವಿಗೆ ಬರೀ ಮಾರ್ಕ್ಸ್ ಅನ್ನೋದಕ್ಕಿಂತ ಅಯ್ಯೋ ನಾನು ನನ್ನ ಪೇರೆಂಟ್ಸಿಗೆ ಡಿಸಪಾಯಿಂಟ್ ಮಾಡಿದ್ನೇನೋ, ಅಯ್ಯೋ ನಾನು ಜೀವನದಲ್ಲಿ ಸೋತ್ನೇನೋ, ನಾನು ಏನು ಸಾಧಿಸಕ್ಕಾಗಲ್ವೇನೋ ಅನ್ನುವಂಥ ಅನೇಕ ಪ್ರಶ್ನೆಗಳು ಮಗುವಿನ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಮಕ್ಕಳು ಕೂಡ ಅಯ್ಯೋ ಇವಾಗ ಮುಗೀತ, ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸಲ್ವೇನೋ ಅಂತ ಅನ್ಕೊಳ್ತಾರೆ. ಇಲ್ಲಿ ನೀವು ಎಡವಿದ್ರಿ ಅಂದ್ರೆ ಅವರು ಆ ಪ್ರೀತಿನ ಹೊರಗಡೆ ಹುಡುಕ್ಲಿಕ್ಕೆ ಹೋಗ್ತಾರೆ, ಎಷ್ಟೊಂದು ಚಟಗಳಿಗೆ ಬಲಿಯಾಗ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ತುಂಬಾ ಮನುಷ್ಯನಲ್ಲಿ ಕಾಮನ್ ಆಗಿ ಉಂಟಾಗುವಂತಹ ಒಂದು ಫಿನಾಮಿನನ್ ಅಂತಾನೆ ನಾವು ಹೇಳಬಹುದು. ಸೊ ಹಾಗಾಗಿ ದಯವಿಟ್ಟು ಮಕ್ಕಳನ್ನ ಇವಾಗ ಮಾರ್ಕ್ಸ್ ಕಡಿಮೆ ತೆಗೆದಿದ್ದಾರೆ ಅಂತ ದಯವಿಟ್ಟು ಅವರನ್ನ ಕಂಪ್ಲೀಟ್ ಆಗಿ ದೂರ ಮಾಡ್ಕೋಬೇಡಿ. ಈ ಟೈಮಲ್ಲಿ ನೀವು ಎಮೋಷನಲಿ ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಕ್ಕಳನ್ನ ಕರೆದು ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ಅಂತ ಒಂದ್ಸರಿ ಪ್ರಶ್ನೆ ಕೇಳಿ. ಅವರು ನನಗೂ ಕೂಡ ಬೇಜಾರಾಯ್ತು ಸಾರಿ ಅಂದ್ರೆ ನೀವು ಆಲ್ರೆಡಿ ಈ ಒಂದು ಆಟದಲ್ಲಿ ಗೆದ್ದ ಹಾಗೇನೆ.
ಆಗ ಅವರ ಜೊತೆ ಕುತ್ಕೊಂಡು ಏನಾಯ್ತು, ಎಲ್ಲಿ ತಪ್ಪಾಯ್ತು, ಏನ್ ಪ್ರಾಬ್ಲಮ್ ಆಯ್ತು, ಏನಾದ್ರು ಸಬ್ಜೆಕ್ಟ್ ಕಷ್ಟ ಆಗಿತ್ತಾ ಅಥವಾ ಇಷ್ಟ ಇಲ್ವಾ, ಸರಿಯಾಗಿ ಕುತ್ಕೊಂಡು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಅವರ ಮೆಂಟಲ್ ಸ್ಟ್ರೆಂತ್ ಏನಿದೆ, ಅವರ ಒಂದು ಯಾವ್ದ್ರಲ್ಲಿ ಅವ್ರ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಅದನ್ನ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಾಳೆ ದಿನ ಅವರು ಒಂದು ಒಳ್ಳೆ ಸಾಧನೆ ಮಾಡುವಲ್ಲಿ ಯಾವುದೇ ಡೌಟ್ ಇಲ್ಲ. ಅಟ್ಲೀಸ್ಟ್ ಸಾಧನೆ ಮಾಡ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅವರು ನಿಮ್ಮಿಂದ ಅಂತೂ ದೂರ ಹೋಗಲ್ಲ. ತಂದೆ ತಾಯಿ ಜೊತೆಗೆ ಇದ್ದು ನಿಮ್ ಬಗ್ಗೆ ಇನ್ನಷ್ಟು ಪ್ರೀತಿ ಗೌರವವನ್ನ ಬೆಳೆಸ್ಕೊಂಡು ನಿಮ್ಮ ಕಣ್ಮುಂದೆನೆ ಇದ್ದು ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳೀತಾ ಹೋಗ್ತಾರೆ. ನೀವು ನಿಮ್ಮನ್ನ ಸಮಾಧಾನ ಮಾಡಿಕೊಂಡು ಮಗುವನ್ನ ಕರೆದು ಜಸ್ಟ್ ನೀವು ಹೇಳುವಂತ ಈ ಒಂದು ಮಾತು, ವರಿ ಮಾಡ್ಕೋಬೇಡ, ನಾನ್ ನಿಮ್ ಜೊತೆ ಇದ್ದೀನಿ ಅನ್ನುವಂತ ಒಂದೇ ಒಂದು ಮಾತು ನಿಜವಾಗ್ಲೂ ಅವರ ಜೀವನದಲ್ಲಿ ಜಗತ್ತನ್ನೇ ಸಾಧಿಸಬಲ್ಲೆ ಅನ್ನುವಂತ ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ.